ಹಲವೆಡೆ ಮಂಗಳವಾರದಂದು ಭಗವಾನ್ ಆಂಜನೇಯನನ್ನು ಪೂಜಿಸಿದರೆ, ಇನ್ನೂ ಹಲವೆಡೆ ಶನಿವಾರದ ದಿನದಂದು ಆಂಜನೇಯನನ್ನು ಪೂಜಿಸಲಾಗುತ್ತದೆ. ಶ್ರೀ ಆಂಜನೇಯ ಅಷ್ಟೋತ್ತರ ಶತನಾಮಾವಳಿ ಅಥವಾ ಶ್ರೀ ಹನುಮಾನ್ ಅಷ್ಟೋತ್ತರ ಶತನಾಮಾವಳಿ ಎಂದರೆ ಭಗವಾನ್ ಹನುಮ 108 ವಿವಿಧ ಬಗೆಯ ನಾಮಗಳಾಗಿವೆ. ಹನುಮನನ್ನು ಮೆಚ್ಚಿಸಲು ನಾವು ಈ ಸ್ತೋತ್ರವನ್ನು ಪಠಿಸಬೇಕು. ಈ ಸ್ತೋತ್ರದ ಮೂಲಕ ಹನುಮನನ್ನು ಪೂಜಿಸಿದರೆ ಶನಿ ದೋಷವು ದೂರಾಗುವುದು, ನಕಾರಾತ್ಮಕ ಶಕ್ತಿಯು ನಾಶವಾಗುವುದು ಮತ್ತು ಹನುಮ ಆಶೀರ್ವಾದವು ಪ್ರಾಪ್ತವಾಗುವುದು. ದಂತಕಥೆಗಳ ಪ್ರಕಾರ ಭಗವಾನ್ ಶನಿಯನ್ನು ಶನಿ ಗ್ರಹದ ಅಧಿಪತಿ ಎಂದು ಕರೆಯಲಾಗುತ್ತದೆ. ಬ್ರಹ್ಮಾಂಡವೇ ಶನಿಯನ್ನು ನೋಡಿ ಹೆದರಿದರೆ ಶನಿಯು ಹನುಮಂತನನ್ನು ನೋಡಿ ಹೆದರುತ್ತಾನೆ. ಆದ್ದರಿಂದ ಶನಿ ದೋಷದಿಂದ ಮುಕ್ತರಾಗಲು ಹೆಚ್ಚಾಗಿ ಹನುಮ ಮಂತ್ರಗಳನ್ನು ಪಠಿಸಬೇಕು. ಹನುಮಾನ್ ಶತನಾಮಾವಳಿಯನ್ನು ಪಠಿಸುವುದರಿಂದ ಸಾಡೆ ಸಾತಿ ಶನಿ ದೋಷದ ಪರಿಣಾಮವನ್ನು ಕಡಿಮೆ ಮಾಡಿಕೊಳ್ಳಬಹುದು. ಕುಂಡಲಿಯಲ್ಲಿ ಶನಿಯ ದುಷ್ಪರಿಣಾಮವನ್ನು ಎದುರಿಸುತ್ತಿರುವವರು ಶಾಂತಿ ಮತ್ತು ಸಮೃದ್ಧಿಗಾಗಿ ವಿಶೇಷವಾಗಿ ಶನಿವಾರದಂದು ಹನುಮಾನ್ ಶತನಾಮಾವಳಿಯನ್ನು ಪಠಿಸಬೇಕು. ಭಗವಾನ್ ಹನುಮಂತನನ್ನು ದುಷ್ಟ ಶಕ್ತಿಗಳನ್ನು ನಾಶ ಮಾಡುವ ಮತ್ತು ದುಷ್ಟ ಶಕ್ತಿಗಳ ಶಕ್ತಿಗಳನ್ನು ನಾಶ ಮಾಡುವ ದೇವರು ಎಂದು ಪರಿಗಣಿಸಲಾಗುತ್ತದೆ. ನೀವು ದುಸ್ವಪ್ನಗಳಿಂದ ತೊಂದರೆಯನ್ನು ಅನುಭವಿಸುತ್ತಿದ್ದರೆ ರಾತ್ರಿ ಮಲಗುವ ಮುನ್ನ ದಿಂಬಿನ ಕೆಳಗೆ ಹನುಮಾನ್ ಚಾಲೀಸಾವನ್ನಿಟ್ಟು ಮಲಗಬೇಕು. ಇದರಿಂದ ರಾತ್ರಿ ಭಯಾನಕ ಕನಸುಗಳು ಬೀಳುವುದಿಲ್ಲ. ಅಷ್ಟು ಮಾತ್ರವಲ್ಲ, ಭಯ ಹುಟ್ಟಿಸುವಂತಹ ಆಲೋಚನೆಗಳನ್ನು ಕೂಡ ದೂರಾಗಿಸುತ್ತದೆ. ಸಾಮಾನ್ಯವಾಗಿ ನಾವೆಲ್ಲರೂ ತಿಳಿದೋ ಅಥವಾ ತಿಳಿಯದೋ ಕೆಲವೊಂದು ತಪ್ಪುಗಳನ್ನು ಮಾಡುತ್ತೇವೆ. ಹಿಂದೂ ಧರ್ಮದಲ್ಲಿನ ತತ್ವಗಳ ಪ್ರಕಾರ ನಾವು ಮಾಡಿದ ಪಾಪಗಳಿಂದಾಗಿ ಜನನ ಮತ್ತು ಮರಣ ಚಕ್ರದಲ್ಲಿ ಸಿಲುಕಿಕೊಳ್ಳುತ್ತೇವೆ. ಹನುಮಾನ್ ಶತನಾಮಾವಳಿಯನ್ನು ಓದುವುದರಿಂದ ಹಿಂದಿನ ಜನ್ಮದಲ್ಲಿ ನಾವು ಮಾಡಿದ್ದ ಮತ್ತು ಈ ಜನ್ಮದಲ್ಲಿ ನಾವು ಮಾಡಿದ ಪಾಪಗಳು ಕಳೆಯುತ್ತದೆ. ಆದರೆ ಈ ಮಂತ್ರದ ಅರ್ಥ ಏನು ಎಂಬುದು ಯಾರಿಗೂ ತಿಳಿದಿರುವುದಿಲ್ಲ. ಹಾಗಾದರೆ ಬನ್ನಿ ಇಂದಿನ ವಿಡಿಯೋದಲ್ಲಿ ಹನುಮನತನ ಅಷ್ಟೋತ್ತರ ಶತನಾಮಾವಳಿ ಅರ್ಥವನ್ನು ತಿಳಿದುಕೊಳ್ಳೋಣ. ಆಂಜನೇಯಾಯ ನಮಃ ಅಂದರೆ ಅಂಜನಾ ದೇವಿಯ ಪುತ್ರನಿಗೆ ನಮಸ್ಕಾರ. ಮಹಾವೀರಾಯ ನಮಃ ಅಂದರೆ ವೀರರಲ್ಲಿ ವೀರನಾದವನಿಗೆ ನಮಸ್ಕಾರ. ಹನುಮತೆ ನಮಃ ಅಂದರೆ ಭಕ್ತಿ ಮತ್ತು ವಯ ಅಂಶೈ ತೌ ವೌ ಳ ವನ ಈಗಾಯ ನಮಸ್ಕಾರ. ಮಾರುತಾತ್ಮಜಾಯ ನಮಃ ಅಂದರೆ ಮಾರುತ ವಾಯುದೇವ ಪುತ್ರನಿಗೆ ನಮಸ್ಕಾರ. ತತ್ವಜ್ಞಾನ ಪ್ರದಾಯ ನಮಃ ಅಂದರೆ ತತ್ವಜ್ಞಾನಿಯು ತತ್ವಜ್ಞಾನದ ಅರಿವನ್ನು ನೀಡುವವನು ಆದವನಿಗೆ ನಮಸ್ಕಾರ. ಸೀತಾದೇವಿ ಮುದ್ರಾ ಪ್ರದಾಯಕಾಯ ನಮಃ ಅಂದರೆ ಸೀತಾದೇವಿಯ ಬಳಿ ರಾಮನ ಮುದ್ರೆಯನ್ನು ಕೊಂಡೊಯ್ದವನಿಗೆ ನಮಸ್ಕಾರ. ಅಶೋಕವನಿಕಾ ಕ್ಷೇತ್ರೇ ನಮಃ ಅಂದರೆ ಅಶೋಕವನದಲ್ಲಿ ಸೀತಾದೇವಿಯನ್ನು ಪತ್ತೆ ಮಾಡಿದವನಿಗೆ ನಮಸ್ಕಾರ. ಸರ್ವ ಮಾಯಾವಿಭಂಜನಾಯ ನಮಃ ಅಂದರೆ ಎಲ್ಲೆಡೆ ತನ್ನ ಕಾಂತಿ ತುಂಬಿ ಶೋಭಿಸುವವನಿಗೆ ನಮಸ್ಕಾರ. ಸರ್ವಬಂಧ ವಿಮೋಕ್ತ್ರೇ ನಮಃ ಅಂದರೆ ಎಲ್ಲ ಬಗೆಯ ಬಂಧನಗಳಿಂದ ಮುಕ್ತಗೊಳಿಸುವವನಿಗೆ ನಮಸ್ಕಾರ. ರಕ್ಷೋ ವಿಧ್ವಂಸಕಾರಕಾಯ ನಮಃ ಅಂದರೆ ಪಾಂಡಿತ್ಯದ ಮೂರ್ತರೂಪನೇ ನಿನಗೆ ನಮಸ್ಕಾರ. ಪರವಿದ್ಯಾ ಪರಿಹಾರಾಯ ನಮಃ ಅಂದರೆ ಮತ್ತೊಬ್ಬರು ತಮ್ಮ ವಿದ್ಯೆಯಿಂದ ಉಂಟು ಮಾಡುವ ಅಡ್ಡಿಗಳನ್ನು ನಿವಾರಿಸುವವನಿಗೆ ನಮಸ್ಕಾರ. ಪರಶೌರ್ಯ ವಿನಾಶಕಾಯ ನಮಃ ಅಂದರೆ ಮತ್ತೊಬ್ಬರು ತಮ್ಮ ಶೌರ್ಯದಿಂದ ಉಂಟು ಮಾಡುವ ಅಡ್ಡಿಗಳನ್ನು ನಿವಾರಿಸುವವನಿಗೆ ನಮಸ್ಕಾರ. ಪರಮಂತ್ರ ನಿರಾಕರ್ತ್ರೇ ನಮಃ ಅಂದರೆ ಮತ್ತೊಬ್ಬರು ಮಂತ್ರ ಪ್ರಯೋಗದಿಂದ ಉಂಟು ಮಾಡುವ ಅಡ್ಡಿಗಳನ್ನು ನಿವಾರಿಸುವವನಿಗೆ ನಮಸ್ಕಾರ. ಪರಯಂತ್ರ ಪ್ರಭೇದಕಾಯ ನಮಃ ಅಂದರೆ ಮತ್ತೊಬ್ಬರು ಯಂತ್ರ ಪ್ರಯೋಗದಿಂದ ಉಂಟು ಮಾಡುವ ಅಡ್ಡಿಗಳನ್ನು ನಿವಾರಿಸುವವನಿಗೆ ನಮಸ್ಕಾರ. ಸರ್ವಗ್ರಹ ವಿನಾಶಿನೇ ನಮಃ ಅಂದರೆ ಎಲ್ಲ ಗ್ರಹ ಬಾಧೆಗಳನ್ನು ನಿವಾರಿಸುವವನಿಗೆ ನಮಸ್ಕಾರ. ಭೀಮಸೇನ ಸಹಾಯಕೃತೆ ನಮಃ ಅಂದರೆ ಭೀಮಸೇನನಿಗೆ ಸಹಾಯ ಮಾಡಿದ ನಿನಗೆ ನಮಸ್ಕಾರ. ಸರ್ವದುಃಖ ಹರಾಯ ನಮಃ ಅಂದರೆ
ಎಲ್ಲ ಬಗೆಯ ದುಃಖಗಳನ್ನು ಪರಿಹರಿಸುವವನಿಗೆ ನಮಸ್ಕಾರ. ಸರ್ವಲೋಕಚಾರಿಣೇ ನಮಃ ಅಂದರೆ ಸಕಲ ಲೋಕಗಳಲ್ಲೂ ಸಂಚರಿಸಬಲ್ಲವನಿಗೆ ನಮಸ್ಕಾರ. ಮನೋಜವಾಯ ನಮಃ ಅಂದರೆ ಮನೋವೇಗದಲ್ಲಿ ಚಲಿಸಬಲ್ಲವನೇ ನಮಸ್ಕಾರ. ಪಾರಿಜಾತ ದ್ರುಮೂಲಸ್ಥಾಯ ನಮಃ ಅಂದರೆ ಪಾರಿಜಾತ ವೃಕ್ಷದ ಕೆಳಗೆ ಕುಳಿತವನೇ ನಿನಗೆ ನಮಸ್ಕಾರ. ಸರ್ವ ಮಂತ್ರ ಸ್ವರೂಪಾಯ ನಮಃ ಅಂದರೆ ಸಕಲ ಮಂತ್ರ ಸ್ವರೂಪಿಯಾದ ನಿನಗೆ ನಮಸ್ಕಾರ. ಸರ್ವತಂತ್ರ ಸ್ವರೂಪಿಣೇ ನಮಃ ಅಂದರೆ ಸಕಲ ತಂತ್ರ ಸ್ವರೂಪಿಯಾದ ನಿನಗೆ ನಮಸ್ಕಾರ. ಸರ್ವಯಂತ್ರಾತ್ಮಕಾಯ ನಮಃ ಅಂದರೆ ಸಕಲ ಯಂತ್ರ ಸ್ವರೂಪಿಯಾದ ನಿನಗೆ ನಮಸ್ಕಾರ. ಕಪೀಶ್ವರಾಯ ನಮಃ ಅಂದರೆ ಕಪಿ ಸೇನೆಗಳ ನಾಯಕ ನಿನಗೆ ನಮಸ್ಕಾರ. ಮಹಾಕಾಯಾಯ ನಮಃ ಅಂದರೆ ಬೃಹತ್ ಶರೀರವುಳ್ಳವ ನಿನಗೆ ನಮಸ್ಕಾರ. ಸರ್ವರೋಗಹರಾಯ ನಮಃ ಅಂದರೆ ಸಕಲ ರೋಗಗಳನ್ನು ಪರಿಹರಿಸುವವನೇ ನಮಸ್ಕಾರ. ಪ್ರಭವೇ ನಮಃ ಅಂದರೆ ಪ್ರಭಾವಶಾಲಿಯಾದ ನಿನಗೆ ನಮಸ್ಕಾರ. ಬಲಸಿದ್ಧಿಕರಾಯ ನಮಃ ಅಂದರೆ ಬಲವನ್ನು ಸಿದ್ಧಿಯನ್ನು ದಯಪಾಲಿಸುವವನೇ ನಮಸ್ಕಾರ. ಸರ್ವವಿದ್ಯಾ ಸಂಪತ್ಪ್ರದಾಯಕಾಯ ನಮಃ ಅಂದರೆ ಸಕಲ ವಿದ್ಯೆಗಳನ್ನು ಸಂಪತ್ತನ್ನು ಕರುಣಿಸುವವನೇ ನಮಸ್ಕಾರ. ಕಪಿಸೇನಾನಾಯಕಾಯ ನಮಃ ಅಂದರೆ ಕಪಿಸೇನೆಯ ನಾಯಕನೇ ನಮಸ್ಕಾರ. ಭವಿಷ್ಯತ್ ಚತುರಾನನಾಯ ನಮಃ ಅಂದರೆ 4 ಮುಖಗಳನ್ನು ಹೊಂದಿರುವವನೇ ನಮಸ್ಕಾರ. ಕುಮಾರ ಬ್ರಹ್ಮಚಾರಿಣೇ ನಮಃ ಅಂದರೆ ಬ್ರಹ್ಮಚಾರಿಯೇ ನಿನಗೆ ನಮಸ್ಕಾರ. ರತ್ನಕುಂಡಲ ದೀಪ್ತಿಮತೆ ನಮಃ ಅಂದರೆ ರತ್ನಕುಂಡಲಗಳನ್ನು ಧರಿಸಿ ದೀಪದಂತೆ ಬೆಳಗುವವನೇ ನಮಸ್ಕಾರ. ಚಂಚಲದ್ವಾಲ ಸನ್ನದ್ಧ ಲಂಬಾಮಾನ ಶಿಖೋಜ್ವಾಲಾಯ ಚಂಚಲನೇತ್ರ ಜ್ವಾಲೆಯಂತೆ ಶೋಭಿಸುವವನೇ ನಮಸ್ಕಾರ. ಗಂಧರ್ವ ವಿದ್ಯಾಯ ನಮಃ ಅಂದರೆ ಗಂಧರ್ವ ವಿದ್ಯೆ ಬಲ್ಲವನೇ ನಿನಗೆ ನಮಸ್ಕಾರ. ತತ್ವಜ್ಞಾನಾಯ ನಮಃ ಅಂದರೆ ತತ್ವಜ್ಞಾನಿಯೇ ನಿನಗೆ ನಮಸ್ಕಾರ. ಮಹಾಬಲ ಪರಾಕ್ರಮಾಯ ನಮಃ ಅಂದರೆ ಮಹಾಬಲಶಾಲಿಯಾದ ಪರಾಕ್ರಮಿಯೇ ನಿನಗೆ ನಮಸ್ಕಾರ. ಕಾರಾಗೃಹ ವಿಮೋಕ್ತ್ರೇ ನಮಃ ಅಂದರೆ ಸೆರೆಮನೆಯಿಂದ ಮುಕ್ತಗೊಳಿಸುವವನೇ ನಿನಗೆ ನಮಸ್ಕಾರ. ಶೃಂಖಲ ಬಂಧಮೋಚಕಾಯ ನಮಃ ಅಂದರೆ ಸಂಸಾರ ಸಂಕೋಲೆಗಳ ಬಂಧಮುಕ್ತಗೊಳಿಸುವವನೇ ನಿನಗೆ ನಮಸ್ಕಾರ. ಸಾಗರೋತ್ತರಕಾಯ ನಮಃ ಅಂದರೆ ಭವಸಾಗರವನ್ನು ದಾಟಿದವನೇ ನಿನಗೆ ನಮಸ್ಕಾರ. ಪ್ರಾಜ್ಞಾಯ ನಮಃ ಅಂದರೆ ಸ್ವತಃ ಪ್ರಜ್ಞೆಯಾಗಿರುವವನೇ ನಿನಗೆ ನಮಸ್ಕಾರ. ರಾಮದೂತಾಯ ನಮಃ ಅಂದರೆ ಪ್ರಭು ರಾಮನ ದೂತನಾಗಿರುವ ನಿನಗೆ ನಮಸ್ಕಾರ. ಪ್ರತಾಪವತೆ ನಮಃ ಅಂದರೆ ಪ್ರತಾಪಿಯಾದ ನಿನಗೆ ನಮಸ್ಕಾರ. ಕೇಸರಿಸುತಾಯ ನಮಃ ಅಂದರೆ ಕೇಸರಿಯ ಮಗನೇ ನಿನಗೆ ನಮಸ್ಕಾರ. ಸೀತಾಶೋಕ ನಿವಾರಕಾಯ ನಮಃ ಅಂದರೆ ಸೀತೆಯ ಶೋಕ ಪರಿಹರಿಸಿದ ನಿನಗೆ ನಮಸ್ಕಾರ. ಅಂಜನಾ ಗರ್ಭ ಸಂಭೂತಾಯ ನಮಃ ಅಂದರೆ ಅಂಜನೆಯ ಗರ್ಭದಲ್ಲಿ ಜನಿಸಿದ ನಿನಗೆ ನಮಸ್ಕಾರ. ಬಾಲಾರ್ಕ ಸದೃಶಾನನಾಯ ನಮಃ ಅಂದರೆ ಮಕ್ಕಳ ರಕ್ಷಣೆ ಮಾಡುವವನೇ ನಿನಗೆ ನಮಸ್ಕಾರ. ವಿಭೀಷಣ ಪ್ರಿಯಕರಾಯ ನಮಃ ಅಂದರೆ ವಿಭೀಷಣನಿಗೆ ಪ್ರಿಯನಾದವನೇ ನಿನಗೆ ನಮಸ್ಕಾರ. ದಶಗ್ರೀವ ಕುಲಾಂತಕಾಯ ನಮಃ ಅಂದರೆ 10 ತಲೆಯ ರಾವಣನಿಗೆ ಪಾಠ ಕಲಿಸಿದವನೇ ನಿನಗೆ ನಮಸ್ಕಾರ. ಲಕ್ಷ್ಮಣ ಪ್ರಾಣದಾತ್ರಿ ನಮಃ ಅಂದರೆ ಲಕ್ಷ್ಮಣನ ಪ್ರಾಣ ರಕ್ಷಣೆ ಮಾಡಿದ ನಿನಗೆ ನಮಸ್ಕಾರ. ವಜ್ರಕಾಯಾಯ ನಮಃ ಅಂದರೆ ವಜ್ರದೇಹಿಯಾದ ನಿನಗೆ ನಮಸ್ಕಾರ. ಮಹಾದ್ಯುತಾಯ ನಮಃ ಅಂದರೆ ಮಹಾಪ್ರಕಾಶಮಾನನಾದ ನಿನಗೆ ನಮಸ್ಕಾರ. ಚಿರಂಜೀವಿನೇ ನಮಃ ಅಂದರೆ ಚಿರಂಜೀವಿಯಾದ ನಿನಗೆ ನಮಸ್ಕಾರ. ರಾಮಭಕ್ತಾಯ ನಮಃ ಅಂದರೆ ರಾಮಭಕ್ತನಾದ ನಿನಗೆ ನಮಸ್ಕಾರ. ದೈತ್ಯ ಕಾರ್ಯ ವಿಘಾತಕಾಯ ನಮಃ ಅಂದರೆ ದೈತ್ಯರ ಕೃತ್ಯಗಳಿಗೆ ಅಡ್ಡಿಯಾಗಿ ನಿಲ್ಲುವವನೇ ನಿನಗೆ ನಮಸ್ಕಾರ. ಅಕ್ಷಹಂತ್ರೇ ನಮಃ ಅಂದರೆ ಅಕ್ಷಯ ಸಂಹಾರ ಮಾಡಿದ ನಿನಗೆ ನಮಸ್ಕಾರ. ಕಾಂಚನಾಭಾಯ ನಮಃ ಅಂದರೆ ಬಂಗಾರದಂತ ದೇಹವುಳ್ಳ ನಿನಗೆ ನಮಸ್ಕಾರ. ಪಂಚವಕ್ತ್ರಾಯ ನಮಃ ಅಂದರೆ 5 ಮುಖವುಳ್ಳ ನಿನಗೆ ನಮಸ್ಕಾರ. ಮಹಾತಪಸ್ಸೇ ನಮಃ
ಅಂದರೆ ಮಹಾತಪಸ್ವಿಯೇ ನಿನಗೆ ನಮಸ್ಕಾರ. ಲಂಕಿನಿ ಭಂಜನಾಯ ನಮಃ ಅಂದರೆ ಲಂಕಿನಿಯನ್ನು ದಮನ ಮಾಡಿದವನೇ ನಿನಗೆ ನಮಸ್ಕಾರ. ಶ್ರೀಮತಿ ನಮಃ ಅಂದರೆ ದೈವ ಸೇವೆಗೆ ಸಮರ್ಪಿತ ನಿನಗೆ ನಮಸ್ಕಾರ. ಸಿಂಹಿಕಾ ಪ್ರಾಣ ಭಂಜನಾಯ ನಮಃ ಅಂದರೆ ಸಿಂಹಿಕೆಯ ಪ್ರಾಣಹರಣ ಮಾಡಿದವನೇ ನಿನಗೆ ನಮಸ್ಕಾರ. ಗಂಧಮಾದನ ಶೈಲಸ್ಥಾಯ ನಮಃ ಅಂದರೆ ಗಂಧಮಾದನ ಪರ್ವತದಲ್ಲಿ ಬೆಳೆದವನೇ ನಿನಗೆ ನಮಸ್ಕಾರ. ಲಂಕಾಪುರ ವಿದಾಹಕಾಯ ನಮಃ ಅಂದರೆ ಲಂಕಾಪುರಿಗೆ ಪಾಠ ಕಲಿಸಿದವನೇ ನಿನಗೆ ನಮಸ್ಕಾರ. ಸುಗ್ರೀವ ಸಚಿವಾಯ ನಮಃ ಅಂದರೆ ಸುಗ್ರೀವನ ಮಂತ್ರಿಯಾದ ನಿನಗೆ ನಮಸ್ಕಾರ. ಧೀರಾಯ ನಮಃ ಅಂದರೆ ಧೀರನಾದ ನಿನಗೆ ನಮಸ್ಕಾರ. ಶೂರಾಯ ನಮಃ ಅಂದರೆ ಶೂರನಾದ ನಿನಗೆ ನಮಸ್ಕಾರ. ದೈತ್ಯ ಕುಲಾಂತಕಾಯ ನಮಃ ಅಂದರೆ ದೈತ್ಯರಿಗೆ ಕುಲ ಸಂಹಾರಕ ನಿನಗೆ ನಮಸ್ಕಾರ. ಸುರಾರ್ಚಿತಾಯ ನಮಃ ಅಂದರೆ ದೇವತೆಗಳಿಂದ ಪೂಜಿತನಾದ ನಿನಗೆ ನಮಸ್ಕಾರ. ಮಹಾ ತೇಜಸ್ಸೇ ನಮಃ ಅಂದರೆ ಅತ್ಯಂತ ತೇಜೋಮಯ ನಿನಗೆ ನಮಸ್ಕಾರ. ರಾಮಚೂಡಾಮಣಿ ಪ್ರದಾಯಕಾಯ ನಮಃ ಅಂದರೆ ರಾಮ ನೀಡಿದ ಚೂಡಾಮಣಿಯನ್ನು ಸೀತೆಗೆ ತಲುಪಿಸದವನೇ ನಿನಗೆ ನಮಸ್ಕಾರ. ಕಾಮರೂಪಿಣೇ ನಮಃ ಅಂದರೆ ಕಾಮನೆಗಳ ನಿಯಂತ್ರಕನೇ ನಿನಗೆ ನಮಸ್ಕಾರ. ಪಿಂಗಳಾಕ್ಷಾಯ ನಮಃ ಅಂದರೆ ವಿಶೇಷವಾದ ಬಣ್ಣದ ಕಣ್ಣುಗಳುಳ್ಳ ನಿನಗೆ ನಮಸ್ಕಾರ. ವಾರ್ಧಿಮೈನಾಕ ಪೂಜಿತಾಯ ನಮಃ ಅಂದರೆ ವರಾದಿಗಳಿಂದ ಪೂಜಿಸಲ್ಪಡುವವನೇ ನಿನಗೆ ನಮಸ್ಕಾರ. ಕಬಲೀಕೃತ ಮಾರ್ತಾಂಡ ಮಂಡಲಾಯ ನಮಃ ಅಂದರೆ ಸೂರ್ಯನನ್ನು ನುಂಗಲು ಸೂರ್ಯಮಂಡಲಕ್ಕೆ ಜಿಗಿದ ನಿನಗೆ ನಮಸ್ಕಾರ. ವಿಜಿತೇಂದ್ರಯಾಯ ನಮಃ ಅಂದರೆ ಇಂದ್ರಿಯಗಳ ಗೆದ್ದವನೇ ನಿನಗೆ ನಮಸ್ಕಾರ. ರಾಮ ಸುಗ್ರೀವ ಸಂಧಾತ್ರೆ ನಮಃ ಅಂದರೆ ರಾಮ ಮತ್ತು ಸುಗ್ರೀವರನ್ನು ಸಂಪರ್ಕಿಸಿದ ನಿನಗೆ ನಮಸ್ಕಾರ. ಮಹಿರಾವಣ ಮರ್ಧನಾಯ ನಮಃ ಅಂದರೆ ಮಹಿರಾವಣನನ್ನು ಮರ್ದಿಸಿದವನೇ ನಿನಗೆ ನಮಸ್ಕಾರ. ಸ್ಫಟಿಕಾಭಯ ನಮಃ ಅಂದರೆ ಸ್ಫಟಿಕದಂತಹ ಕಾಂತಿಯುಳ್ಳ ನಿನಗೆ ನಮಸ್ಕಾರ. ವಾಗಧೀಶಾಯ ನಮಃ ಅಂದರೆ ವಾಕೊಡೆಯನೇ ನಿನಗೆ ನಮಸ್ಕಾರ. ನವ ವ್ಯಾಕೃತ ಪಂಡಿತಾಯ ನಮಃ ಅಂದರೆ ವ್ಯಾಕರಣ ಪಂಡಿತನೇ ನಿನಗೆ ನಮಸ್ಕಾರ. ಚತುರ್ಭಾಹವೇ ನಮಃ ಅಂದರೆ 4 ಭುಜಗಳ ನಿನಗೆ ನಮಸ್ಕಾರ. ದೀನಬಂಧುವೇ ನಮಃ ಅಂದರೆ ಆರ್ತರ ಆಪದ್ಬಾಂಧವ ನಿನಗೆ ನಮಸ್ಕಾರ. ಮಹಾತ್ಮನೇ ನಮಃ ಅಂದರೆ ಅತ್ಯಂತ ಪವಿತ್ರವಾದ ಆತ್ಮವುಳ್ಳ ನಿನಗೆ ನಮಸ್ಕಾರ. ಭಕ್ತವತ್ಸಲಾಯ ನಮಃ ಅಂದರೆ ಭಕ್ತರನ್ನು ಸದಾಕಾಲವೂ ಪೊರೆಯುವ ನಿನಗೆ ನಮಸ್ಕಾರ. ಸಂಜೀವಿನಗಾಹರ್ತ್ರಿ ನಮಃ ಅಂದರೆ ಸಂಜೀವಿನಿ ಪರ್ವತವನ್ನು ಹೊತ್ತು ತಂದವನೇ ನಿನಗೆ ನಮಸ್ಕಾರ. ಶುಚಯೇ ನಮಃ ಅಂದರೆ ಪರಿಶುದ್ಧನಾದ ನಿನಗೆ ನಮಸ್ಕಾರ. ವಾಗ್ಮಿನೇ ನಮಃ ಅಂದರೆ ಚತುರ ಮಾತುಗಾರನಾದ ನಿನಗೆ ನಮಸ್ಕಾರ. ದೃಢವ್ರತಾಯ ನಮಃ ಅಂದರೆ ಕಠಿಣವಾದ ವ್ರತ ನಿಯಮಗಳನ್ನು ಆಚರಿಸುವ ನಿನಗೆ ನಮಸ್ಕಾರ. ಕಾಲನೇಮಿ ಪ್ರಮಥನಾಯ ನಮಃ ಅಂದರೆ ಕಾಲನೇಮಿ ರಾಕ್ಷಸನ ಮರ್ದಿಸಿದ ನಿನಗೆ ನಮಸ್ಕಾರ. ಹರಿಮರ್ಕಟ ಮರ್ಕಟಾಯ ನಮಃ ಅಂದರೆ ಹರಿಮರ್ಕಟ ರೂಪಿಯೇ ನಿನಗೆ ನಮಸ್ಕಾರ. ದಾಂತಾಯ ನಮಃ ಅಂದರೆ ಹಲ್ಲುಗಳನ್ನು ತೋರಿಸುತ್ತಾ ಉಗ್ರರೂಪ ತಾಳಿದವನೇ ನಿನಗೆ ನಮಸ್ಕಾರ. ಶಾಂತಾಯ ನಮಃ ಅಂದರೆ ಶಾಂತರೂಪನೇ ನಿನಗೆ ನಮಸ್ಕಾರ. ಪ್ರಸನ್ನಾತ್ಮನೇ ನಮಃ ಅಂದರೆ ಪ್ರಸನ್ನನಾಗಿ ಕುಳಿತಿರುವ ನಿನಗೆ ನಮಸ್ಕಾರ. ಶತಕಂಠಮುದಾಪಹರ್ತ್ರಿ ನಮಃ ಅಂದರೆ ಶಾಂತಿಯ ಕಾಂತಿಯಿಂದ ಶೋಭಿಸುತ್ತಿರುವ ನಿನಗೆ ನಮಸ್ಕಾರ. ಯೋಗಿನೇ ನಮಃ ಅಂದರೆ ಯೋಗಿಯಾದ ನಿನಗೆ ನಮಸ್ಕಾರ. ರಾಮಕಥಾ ಲೋಲಾಯ ನಮಃ ಅಂದರೆ ರಾಮಕಥೆಯಲ್ಲಿ ಸಂತೋಷ ಕಾಣುವವನಾದ ನಿನಗೆ ನಮಸ್ಕಾರ. ಸೀತಾನ್ವೇಷಣ ಪಂಡಿತಾಯ ನಮಃ ಅಂದರೆ ಸೀತಾನ್ವೇಷಣೆಯಲ್ಲಿ ತೊಡಗಿಕೊಂಡಿದ್ದ ನಿನಗೆ ನಮಸ್ಕಾರ. ವಜ್ರದಂಷ್ಟ್ರಾಯ ನಮಃ ಅಂದರೆ ವಜ್ರದಂತಹ ದವಡೆಗಳನ್ನು ಹೊಂದಿರುವ ನಿನಗೆ ನಮಸ್ಕಾರ. ವಜ್ರನಖಾಯ ನಮಃ ಅಂದರೆ ವಜ್ರದಂತ ಉಗುರುಗಳನ್ನುಳ್ಳ ನಮಸ್ಕಾರ. ರುದ್ರವೀರ್ಯ ಸಮದ್ಭವಾಯ ನಮಃ ಅಂದರೆ
ರುದ್ರನ ವೀರ್ಯದಿಂದ ಜನಿಸಿದವನಿಗೆ ನಮಸ್ಕಾರ. ಇಂದ್ರಜಿತ್ ಪ್ರಹಿತಾಮೋಘ ಬ್ರಹ್ಮಾಸ್ತ್ರ ವಿನಿವಾರಕಾಯ ನಮಃ ಅಂದರೆ ಇಂದ್ರಜಿತನು ಪ್ರಯೋಗಿಸಿದ ಬ್ರಹ್ಮಾಸ್ತ್ರ ನಿವಾರಿಸಿದವನಿಗೆ ನಮಸ್ಕಾರ. ಪಾರ್ಥ ಧ್ವಜಾಗ್ರ ಸಂವಾಸಿನೇ ನಮಃ ಅಂದರೆ ಅರ್ಜುನನ ಧ್ವಜದಲ್ಲಿ ನೆಲೆಸಿದವನೇ ನಿನಗೆ ನಮಸ್ಕಾರ. ದಶಬಾಹವೇ ನಮಃ ಅಂದರೆ 10 ಭುಜಗಳನ್ನು ಹೊಂದಿರುವ ನಿನಗೆ ನಮಸ್ಕಾರ. ಲೋಕಪೂಜ್ಯಾಯ ನಮಃ ಅಂದರೆ ಲೋಕಪೂಜಿತನೇ ನಿನಗೆ ನಮಸ್ಕಾರ. ಜಾಂಬವತ್ ಪ್ರೀತಿವರ್ಧನಾಯ ನಮಃ ಅಂದರೆ ಜಾಂಬವತಿಗೆ ಪ್ರೀತಿ ಪಾತ್ರನಾದ ನಿನಗೆ ನಮಸ್ಕಾರ. 108 ಸೀತಾ ಸಮೇತ ಶ್ರೀರಾಮಪಾದ ಸೇವಾದುರಂಧರಾಯ ನಮಃ ಅಂದರೆ ಸೀತಾದೇವಿ ಸಹಿತವಾಗಿ ಪ್ರಭು ಶ್ರೀರಾಮನ ಪಾದ ಸೇವೆಯನ್ನು ನಿಷ್ಠೆಯಿಂದ ಮಾಡುವ ನಿನಗೆ ನಮಸ್ಕಾರ. ಸಂಸ್ಕೃತದಲ್ಲಿರುವ ಪ್ರತಿ ಹೆಸರಿಗೂ ನಮಃ ಸೇರಿಸಿಕೊಂಡು ಪಠಿಸಬೇಕು. ಹನುಮಾನ್ ಅಷ್ಟೋತ್ತರ ಶತನಾಮಾವಳಿಯ ನಿತ್ಯ ಪಠಣದಿಂದ ವಿದ್ಯಾಬುದ್ಧಿಗಳು ಆಯುರಾರೋಗ್ಯ ಐಶ್ವರ್ಯಗಳು ವೃದ್ಧಿಯಾಗುವವು. ಶ್ರೀರಾಮನಲ್ಲಿ ಭಕ್ತಿ ನೆಲೆಗೊಳ್ಳುವುದು. ವಿಶೇಷವಾಗಿ ಮಂಗಳವಾರ ಪಠಿಸಿದರೆ ಋಣ ಬಾಧೆಗಳು ಹಾಗೂ ಶನಿವಾರ ಪಠಿಸಿದರೆ ಶನಿ ಬಾಧೆಗಳು ನಿವಾರಣೆಯಾಗುವುದು. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.